ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು. ತುಂಬ ಜನ ಏನು ಕಮೆಂಟ್ ಮಾಡಿದ್ರಿ, 2023ರ ಕ್ವಶನ್ ಪೇಪರ್ನ ಇನ್ನೊಂದು ಸಲ ಬಿಡಿಸ್ರಿ ಅಂತ ಕಮೆಂಟ್ ಮಾಡಿದ್ರಿ. ಯಾಕಂತಂದ್ರೆ ಅದೇನೋ ಸ್ವಲ್ಪ ಸೌಂಡ್ ಇಶ್ಯೂ ಆಗಿತ್ತು. ಸೊ ಟೆಕ್ನಿಕಲಿ ಒಂದು ಸ್ವಲ್ಪ ತೊಂದರೆ ಆಗೋದ್ರಿಂದ 2023 ಪೇಪರ್ 1ರ ಪ್ರಶ್ನೆ ಪತ್ರಿಕೆಯನ್ನು ಇನ್ನೊಂದು ಸಲ ಬಿಡಿಸುವಂತ ಏನಿಲ್ಲ, ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಅದಾವ. 2023 ಪ್ರಶ್ನೆ ಪತ್ರಿಕೆನ ಬಿಡಿಸಿವಿ, 2020ರ ಪ್ರಶ್ನೆ ಪತ್ರಿಕೆನ ಬಿಡಿಸಿವಿ, 2019ರ ಬಿಡಿಸಿವಿ. ಇನ್ನೂ ಕೆಲವೊಂದಿಷ್ಟು ಈ ತರಗತಿಯಾಗಿಂದ ಗಣಿತ ಮತ್ತು ಪರಿಸರ ಬೋಧನಾಶಾಸ್ತ್ರದ ಮೇಲೆ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಯಾಕಂತಂದ್ರೆ ಬರ್ತಕ್ಕಂತಹ ಎಕ್ಸಾಮ್ಗಳಲ್ಲಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಒಂದು ಪ್ರಶ್ನೆ ಪತ್ರಿಕೆ ಇಂದನೇ ನಮಗೇನಾಗ್ತೈತಿ, ಯಾವ ರೀತಿ ನಾವು ಓದಬೇಕು, ಯಾವ ರೀತಿ ಕ್ವಶನನ್ನು ಬಿಡಿಸ್ಕೋಬೇಕು, ಸುಮಾರು ತರಗತಿಗಳನ್ನ ಈಗಾಗಲೇ ಸುಮಾರು ಒಂದು ತಿಂಗಳಾಯಿತು ನಿಮಗೆ ಕ್ಲಾಸ್ಗಳನ್ನ ಕೊಡಾಕತ್ತೀನಿ. ಅಲ್ಲೇ ನಿಮಗೆ ಗೊತ್ತಾಗಿರ್ತೈತಿ ಯಾವ ರೀತಿ ಕ್ವಶನ್ ತೆಗಿತಾನೆ, ಯಾವ ರೀತಿ ನಾವು ಓದಬೇಕು, ಯಾವ್ಯಾವ ಟಾಪಿಕ್ಗಳು ಬೇಸಿಕ್ ಆಗಿರ್ತಾವ, ಹೆಂಗೆ ಓದಬೇಕಂತಕ್ಕಂಥದ್ದು ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಕೋತ ಬಂದೀನಿ. ತುಂಬ ಜನ ಏನು ಮಾಡ್ತಿದ್ರಿ, ಕನ್ನಡ ವ್ಯಾಕರಣದ ಬಗ್ಗೆ ಕ್ಲಾಸ್ಗಳನ್ನ ಮಾಡ್ರಿ ಅಂತ ಕಮೆಂಟ್ ಮಾಡಿದ್ರಿ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಹೋದ ವರ್ಷ ಅಂದರೆ 2023ರಲ್ಲಿ ಏನು ಮಾಡೀನಿ, ಸುಮಾರು 2.5 ಗಂಟೆಗಳ ಒಂದು ಸಂಪೂರ್ಣ ಕನ್ನಡ ವ್ಯಾಕರಣ ತರಗತಿ ಅಂತ ಮಾಡೀನಿ. ಅದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ಈ ಒಂದು ಕ್ವಶನ್ ಪೇಪರ್ಗಳನ್ನ ಸಿರೀಸ್ ಬಿಡಿಸೋದು ಆಯ್ತಂದ್ರೆ ಆನಂತರ ಸಪ್ರೇಟಾಗಿ ಕನ್ನಡ ವ್ಯಾಕರಣಗಳ ತರಗತಿಗಳನ್ನ ಒಂದೊಂದಾಗಿ ನಿಮಗೆ ಮಾಡಿಕೊಡ್ತಾ ಹೋಗ್ತೀನಿ. ಏನು ಯೋಚನೆ ಮಾಡಬೇಡ್ರಿ. ಈಗ ಗಣಿತ ಮತ್ತು ಪರಿಸರ ಅಧ್ಯಯನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಇನ್ನೂ 1-2 ತರಗತಿಗಳನ್ನ ಮಾಡೋಣ. ಇನ್ನೂ 1-2 ತರಗತಿ ಆಗಿಂದ ಸಬ್ಜೆಕ್ಟ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳೋಣ ಅಂದ್ರೆ, ಆ ಪರಿಸರ ಅಧ್ಯಯನದ ಮೇಲೆ ಯಾವ ರೀತಿ ಪ್ರಶ್ನೆಗಳಾಗ್ಯಾವ, ತದನಂತರ ವಿಜ್ಞಾನದ ಮೇಲೆ ಯಾವ ರೀತಿ ಪ್ರಶ್ನೆಗಳಾಗ್ಯಾವಲ್ಲ, ಆ ಒಂದು ಪ್ರಶ್ನೆಗಳಂದಿಷ್ಟು ನೋಡ್ಕೊತ ಹೋಗೋಣ. ಗಣಿತ ಯಾಕೆ ಕ್ಲಾಸ್ ಅಂತಂದ್ರೆ, ಗಣಿತನ ನೀವು ಬಿಡಿಸ್ಕೊತ ಹೋಗ್ಬೇಕು. ಆ ಒಂದು ಫಾರ್ಮುಲಾಗಳನ್ನು, ಆ ಒಂದು ಕ್ರಮಬದ್ಧತೆಯನ್ನು ನೀವು ಬಿಡಿಸ್ಕೊತ ಹೋದ್ರೆ ಆರಾಮಾಗಿ ನೀವು ಗಣಿತವನ್ನು ಹಾಕ್ತೀರಿ. ಬಟ್ ನಮಗೇನು ವಿಜ್ಞಾನ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆಗಳಾಗ್ಯಾವಲ್ಲ ಈ ಒಂದು ತರಗತಿಗಳಿಂದ ಕಂಪ್ಲೀಟ್ ಆಗಿದ್ದು ಅದನ್ನು ಮಾಡೋಣ. ಕೆಲವೊಂದಿಷ್ಟು ಜನ ಇಂಗ್ಲೀಷ್ ಪ್ಯಾಸೇಜ್ ಬಿಡಿಸ್ಕೊಡ್ರಿ ಅಂತ ಕೇಳಿದ್ರು. ಓಕೆ, ಅದನ್ನು ನಿಮಗೆ ಒಂದು 4-5 ತರಗತಿಗಳಲ್ಲಿ ಬಿಡಿಸ್ಕೊಡ್ತೀನಿ, ಏನು ಯೋಚನೆ ಮಾಡಬೇಡ್ರಿ. ಇವಾಗ ಏನು ಮಾಡೋಣ, 2023ರಲ್ಲಿ ಯಾವ ಪ್ರಶ್ನೆಗಳಾಗವ, ಈಗಾಗಲೇ ನಾನು ಈ ಕ್ವಶನ್ಗಳನ್ನು ಬಿಡಿಸ್ಕೊಟ್ಟಿನಿ. ಏನು ಮಾಡಿದ್ರು, ಅದು ಏನೋ ಸೌಂಡ್ ಗೊಂದಲ ಆಗಿತ್ತು. ಮೇ ಬಿ ಅಪ್ಲೋಡ್ ಮಾಡೋ ಮುಂದೆ ಇನ್ನೂ ಸ್ವಲ್ಪ ತೊಂದರೆ ಆಗೈತಿ, ಅದಕ್ಕೆ ಆ ಕ್ಲಾಸ್ ಏನಾಗೈತಿ ಮಿಸ್ ಆಗೈತಿ. ಇನ್ನೊಂದು ಸಲ ಆ ಒಂದು ತರಗತಿಯನ್ನು ನಿಮಗೆ ಮಾಡಿಕೊಡ್ತೀನಿ. ಯಾಕಂದ್ರೆ ನಿಮ್ಮ ಬಳಿ ಏನಾಗ್ತಾವ, ಸುಮಾರು ಸಿರೀಸನ್ನು ನಿಮಗೆ ಕೊಟ್ಟಂಗೆ ಆಗ್ತೈತಿ. 3-4 ವರ್ಷ 5 ವರ್ಷದ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದ್ದಂಗೆ ಆಗ್ತೈತಿ. ಓಕೆ, ಪ್ರತಿಯೊಂದು ತರಗತಿಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ನೀವು ಭಾಳ ಜನ ಕಮೆಂಟ್ ಮಾಡ್ತಿದ್ದೆ, ಸರ್ ಹೆಂಗೆ ಕ್ಲಾಸ್ಗಳನ್ನ ಸರ್ಚ್ ಮಾಡ್ಬೇಕು. ಏನು ಸಿಂಪಲ್ ಇಲ್ಲ, ಅಲ್ಲಿ ಆ ಒಂದು ಕ್ಲಾಸ್ಗಳ ಹೆಸರನ್ನು ಹೇಳಿಬಿಟ್ರೆ ಬಂದುಬಿಡ್ತೈತಿ. ಹೌದಾ, ನನಗೂ ಅಷ್ಟು ಟೆಕ್ನಿಕಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ನಾನು. ನನಗೂ ಯಾರೋ ಕೇಳಿ ನನಗೆ ಹೆಚ್ಚು ಕ್ಲಾಸ್ಗಳನ್ನು ಮಾಡೋದು ಭಾಳ ಇಂಟ್ರೆಸ್ಟ್. ಬಟ್ ಈ ರೀತಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಹೇಳಿಕೊಟ್ಟಿತ್ತಂತ ಒಂದು ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ಹುಡುಗ, ಅವರಿಂದ ನಾನು ಪಡೆದುಕೊಂಡಂಥದ್ದು ತುಂಬ ಐತಿ. ನೋಡ್ರಿ, ನಾಲೆಜ್ ಅಂತಂದ್ರೆ ಒಬ್ಬರಿಂದ ಒಬ್ಬರು ಪಡೆದುಕೊಳ್ತಕ್ಕಂಥದ್ದೇ. ಹೌದಾ, ಓಕೆ. ನೆಕ್ಸ್ಟ್ ನೋಡ್ರಿ, ಇವತ್ತಿನ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಮು, ನಂತರ ಏನು ಮಾಡೋಣ, ಇನ್ನೊಂದಷ್ಟು ತರಗತಿಗಳನ್ನ ಮಾಡ್ತಾ ಹೋಗೋಣ ಅಂತ. ನೋಡ್ರಿ, ಫಸ್ಟ್ ಕ್ವಶನ್ ಮ್ಯಾಕ್ಸಿಮಮ್ ಕ್ವಶನ್ ರಿಪೀಟ್ ಆಗ್ತಾವ. ಇದೊಂದು ತಲೆಗಿಟ್ಕೋರಿ. ಈ ಕ್ವಶನ್ ಅಷ್ಟು ಉದ್ದ ಐತಿ, ಅದ್ರದಾಗೇನಿಲ್ಲ. ಅನುಗಮನ ನಿಗಮನದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನ. ಬೇಕಾದಲ್ಲಿ ಪೆಡಗಾಗಿ ಅಂದರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಲ್ಲಿ ಕ್ವಶನ್ಗಳು ಎಲ್ಲಿ ಬರ್ತಾವಲ್ಲ ಅಲ್ಲಿ ಅನುಗಮನ ನಿಗಮನ ಇದ್ದೇ ಇರ್ತಾವೆ. TETಗೆ ಕಟ್ಟಿಟ್ಟಂತಹ ಬುತ್ತಿ 1 ಅಲ್ಲ 2-3 ಮಾರ್ಕ್ಸ್ ನಿಮಗೆ ಕೊಟ್ಟು ಹೋಗ್ತೈತಿ. ಅನುಗಮನ ನಿಗಮನ ಪದ್ಧತಿಯ ಮೇಲೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ತರಗತಿ ತೆಗೆದುಕೊಂಡಿನಿ. ನಿಮಗೆ ಗೊಂದಲಿತ್ತಂದ್ರೆ ಅಲ್ಲಿ ಹೋಗಿ ನೀವು ಅದನ್ನು ನೋಡ್ಕೋರಿ. ನೋಡ್ರಿ, ಇಲ್ಲೇನೈತಿ ಕ್ವಶನ್ ಏನು ಕೇಳೋಣ, 2 + 2 6, ಅನಂತರ 4 + 4 10, 10 + 8 18. ಹೌದಾ, ಇವೆಲ್ಲ ಏನು ಸಮಸಂಖ್ಯೆಗಳು. ಹೌದಾ, ಒಂದು ಸಮಸಂಖ್ಯೆಗಳನ್ನು ಸಮಸಂಖ್ಯೆಯಿಂದ ಕೂಡಿಸಿದಾಗ ಏನಾಗ್ತೈತಿ, ಸಮಸಂಖ್ಯೆನೇ ಬರ್ತೈತಿ. ಹೌದಲ್ಲ. ನೋಡ್ರಿ, ಗಣಿತೀಯ ಪ್ರಕ್ರಿಯೆ ಇದನ್ನು ಏನಂತ ಕರಿತೀವಿ, ಉದಾಹರಣೆಗಳು ಕೊಟ್ಟು ಮಕ್ಕಳಿಗೆ ಏನು ಮಾಡಿದೆ, ನಾನು ವಿವರಣೆಯನ್ನು ಮಾಡಿದೆ, ಆ ಸೂತ್ರವನ್ನು ತಿಳಿಸಿದೆ. ಅನುಗಮನ ಪದ್ಧತಿ, ಅನುಗಮನ ತಾರ್ಕಿಕತೆ ಬೇಕಾದಲ್ಲಿ ನೋಡ್ರಿ. ಇದೇ ಒಂದು ಕ್ವಶನ್ ಪೇಪರ್ನಾಗ 2023 ಕ್ವಶನ್ ಪೇಪರ್ನಾಗನೇ ಇದು ಡಬಲ್ ಸಲ ಕ್ವಶನ್ ಆಗಿತ್ತು. ಒಂದು ಅನುಗಮನ ಕೇಳೋಣ, ಇನ್ನೊಂದು ನಿಗಮನ ಕೇಳೋಣ. ಇಲ್ಲಿ ಗಣಿತ ಚಿಂತನೆಯ ಬೆಳವಣಿಗೆ ಆಗುವುದು ಅನುಗಮನ ಮತ್ತು ನಿಗಮನ. ಹೌದಲ್ಲ, ಮಗು ಹೆಂಗೆ ಬೇಕಾದಲ್ಲಿ ಕೆಲವೊಂದು ಮಕ್ಕಳಿಗೆ ಸೂತ್ರಗಳ ಮೂಲಕ ತಿಳಿತೈತಿ, ಕೆಲವೊಂದು ಮಕ್ಕಳಿಗೆ ಫಸ್ಟಿಗೆ ಉದಾಹರಣೆಗಳಿಂದ ಕೂಡಿ ಅನಂತರ ಸೂತ್ರಗಳಿಗೆ ಹೋದಾಗ ತಿಳಿತೈತಿ. ಹೆಂಗೆ ಬೇಕಾದಲ್ಲಿ ಕೇಳೋದ್ರೂ ಒಟ್ಟು ಮಗುವಿಗೆ ನೀವು ಹೆಂಗೆ ಕಲಿಸ್ತಿರಲ್ಲ ಅದೇ ಬೋಧನಾಶಾಸ್ತ್ರ. ಅದನ್ನು ಬಿಟ್ಟು ಏನು ಕೇಳ್ತಾನ. ಹೌದಾ, ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನ. ನೆಕ್ಸ್ಟ್ ನೋಡ್ರಿ, ಮಕ್ಕಳಲ್ಲಿ ಉಂಟಾಗುವ ಗಣಿತದ ಪ್ರಾಥಮಿಕ ಅರ್ಥೈಸುವಿಕೆ ಅಂತಂದ್ರೆ ಸಂಖ್ಯೆ ಮತ್ತು ಪದಗಳು. ಪ್ರಾಥಮಿಕ ಅರ್ಥೈಸುವಿಕೆ ಅಂತಂದ್ರೆ ಯಾವ್ದಾಗ್ತೈತಿ, ಸಂಖ್ಯೆ ಮತ್ತು ಪದಗಳು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್,
ಕಲಿಯುವವರು ಅಮೂರ್ತ ಅನುಭವವನ್ನು ಚರ್ಚೆಯ ಮೂಲಕ ಅಂದ್ರೆ ಅವ ಏನು ಮಾಡೋಣ ಕಲ್ತಾನ ಆ ಅಮೂರ್ತ ಅನುಭವವನ್ನು ಚರ್ಚೆಯ ಮೂಲಕ ವ್ಯಕ್ತಪಡಿಸ್ತಾನೆ. 5 ಮಾದರಿ ಅಂತಂದ್ರೆ ಅನ್ವೇಷಣೆ. ಈ 5 ಮಾದರಿಯ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಹೌದಾ, ಇಲಾಬೊರೇಟ್ ಆ್ಯಂಡ್ ಇವ್ಯಾಲ್ಯುವೇಷನ್ ಅಂತಕ್ಕಂಥದ್ದು ಎಷ್ಟು ಸಲ ಕ್ವಶನ್ ಆಗಿಲ್ಲ ನೀವೇ ನೋಡ್ರಿ. ಎಷ್ಟು ಕನ್ನಡ ಬೋಧನಾಶಾಸ್ತ್ರ ಬಿಡಿಸ್ತೀವಿ, ಇಂಗ್ಲೀಷ್ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನ ಬಿಡಿಸ್ತೀವಿ, ಹೌದಾ. ಆಮೇಲೆ ಮತ್ತು ಸಮಾಜ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನ ಬಿಡಿಸ್ಕೊತ ಬಂದೀವಿ. ಎಲ್ಲ ಪ್ರಶ್ನೆ ಪತ್ರಿಕೆ ನೋಡಿವಲ್ಲ, ಅಲ್ಲಿ ಒಂದು ಪ್ರಶ್ನೆ ಏನು ಮಾಡ್ತಾನೆ, ಈ ಒಂದು 5 ಮಾದರಿ ಮೇಲೆ ಕೇಳಕ್ಕಾತಾನೆ. ಎಲ್ಲಿ ಬೇಕಾದ್ರೂ ಕೇಳ್ಬೋದವ. ಹಿಂಗೆ ಬರೀ ಇದೇ ಒಂದು ಸೆಕ್ಷನ್ನಾಗ ಕೇಳ್ಬೇಕಂತಿಲ್ಲ. ಬೋಧನಾಶಾಸ್ತ್ರ ಅಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಆ್ಯಸ್ ಇಟ್ ಈಸ್ ಸೇಮ್ನೇ ಇರ್ತೈತಿ. ಅದು ಬೇರೆ ಬೇರೆ ಇರಂಗಿಲ್ಲ. ಅವ ಎಲ್ಲಿ ಬೇಕಾದಲ್ಲಿ ಆ ಕ್ವಶನ್ಗಳನ್ನ ಕೇಳ್ಬೋದು. ಇದೊಂದು ನೆನ್ಪಿಟ್ಕೊಂಡ್ಬಿಡ್ರಿ. ಇದು ಆನ್ಸರ್ ಏನಾಗ್ತೈತಿ, ಅನ್ವೇಷಿಸು ಅಂತಕ್ಕಂಥದ್ದು. ಸೂತ್ರವನ್ನು ನೇರವಾಗಿ ಹೇಳೋದಂದ್ರೆ ನಿಗಮನ. ಅಲ್ಲಿ ಅನುಗಮನ ಕೇಳೋಣ, ಇಲ್ಲಿ ನಿಗಮನ ಕೇಳೋಣ. ನೋಡಿ ಎಷ್ಟು ಮಜಾ ಐತಿ ಕ್ವಶನ್ ಪೇಪರ್, ಹೌದಾ. ಹಿಂಗೆ ಕೇಳ್ಕೊತ ಬರ್ತಾನ, ಹೌದಾ. ಅದಕ್ಕೆ ನಾನು ಏನು ಮಾಡ್ತೀನಿ ನಿಮಗೆ ಪೇಪರ್ 1 ಮತ್ತು ಪೇಪರ್ 2 ಯಾಕೆ ಒಮ್ಮೆ ಮಾಡಾಕತ್ತೀನಿ, ಕ್ವಶನ್ಗಳನ್ನ ಯಾಕೆ ಒಮ್ಮೆ ಬಿಡಿಸ್ಕೊಡಕತ್ತೀನಿ ಅಂತಂದ್ರೆ ನಿಮಗೇನಾಗ್ತೈತಿ, ಐಡಿಯಾ ಬರ್ತೈತಿ. ಕ್ವಶನ್ ಯಾವುದೋ ಒಂದು ಕ್ವಶನ್ ಕೇಳೋಣ ಅಂತಂದ್ರೆ ಅದರಿಂದ ಅದರದ್ದೇ ಆಗಿರ್ತಕ್ಕಂಥ ಉದ್ದೇಶ ಇರ್ತೈತಿ. ಜ್ಞಾನ ಅಂತಕ್ಕಂಥದ್ದು ಒಂದೊಂದು ಅಕ್ಷರನ್ಯಾಗ, ಹೌದಾ, ಒಂದೊಂದು ಅಕ್ಷರನ್ಯಾಗ ನಾವು ಎಷ್ಟೋ ತಿಳ್ಕೊಂಡ್ಬಿಡ್ತೀವಿ, ಹೌದಾ. ನನಗೆ ಬರ್ತದ, ನನಗೆ ಹಿಂಗೈತಿ, ಹಂಗಲ್ಲ. ಯಾರಂದು ಬೇಕಾದ್ರೂ ನಾನು ಪಡ್ಕೋಬೋದು. ನಾನು ಕ್ಲಾಸ್ಗಳನ್ನ ಮಾಡ್ತೀನಿ, ಹೌದಾ. ನನಗೆಲ್ಲ ಕಲಿಸ್ಕೊಟ್ಟಿದ್ದು ನಮ್ಮ ಮನೆ ಬಾಜು ಇರ್ತಕ್ಕಂಥ, ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಹುಡುಗ. ಅವ ಏನು ಮಾಡ್ದ, ಎಲ್ಲ ನಾಲೆಜನ್ನು ಆ ಒಂದು ಆನ್ಲೈನ್ ಹಿಂಗೆ ಮಾಡ್ಬೇಕಣ, ಹಿಂಗೆ ಹೇಳ್ಬೇಕಣ, ನೀನು ಎಷ್ಟೆಲ್ಲ ಇದು ಕ್ಲಾಸ್ ಅದನ್ನು ಮಾಡಬೇಕು, ಹಿಂಗೆ ಅಪ್ಲೋಡ್ ಮಾಡ್ಬೇಕಂತೇಳಿ ಅವರಿಂದ ನಾನು ಕಲ್ತ್ನಲ್ಲ. ಆ್ಯಸ್ ಇಟ್ ಈಸ್ ಅವ ಒಬ್ಬ ನನ್ನ ಗುರು, ಹೌದಾ. ಯಾವುದೋ ಒಂದು ಚಿಕ್ಕ ಮಗುನು ನನಗೆ ಗೊತ್ತಿರಲಾರ್ದಂಥ ವಿಷಯವನ್ನು ನನಗೆ ಹೇಳಕತ್ತೈತಿ ಅಂತಂದ್ರೆ ಅದು ನನ್ನ ಗುರು. ಈ ರೀತಿ ಏನೆಲ್ಲ ಪಡ್ಕೋಬೇಕಂತಕ್ಕಂಥದ್ದು ಸ್ವೀಕರಿಸ್ತಕ್ಕಂಥ ಮನೋಭಾವ ನಮ್ಮಲ್ಲಿ ಇದ್ದಂತಂದ್ರೆ ನಾವು ಏನು ಬೇಕಾದನ್ನು ಕಲಿಬೋದು, ಏನು ಬೇಕಾದನ್ನು ಸಾಧಿಸಬಹುದು, ಹೌದಾ. ಸಿಂಪಲ್ ಆಗಿರ್ತಕ್ಕಂಥದ್ದು ನೋಡ್ರಿ. ಅನುಗಮನ, ನಿಗಮನ, ತಾರ್ಕಿಕತೆಯ ಬಗ್ಗೆ ಕ್ವಶನ್ ಕ್ಯಾನ. ಫಸ್ಟ್ ಕ್ವಶನ್ನೇ ಅನುಗಮನದ ಬಗ್ಗೆ ಐತಿ. ಸೂತ್ರವನ್ನು ನೇರವಾಗಿ ಹೇಳುವುದು ನಿಗಮನ ಪದ್ಧತಿ, ಹೌದಾ. ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿ ಆಳವಾದ ತಿಳುವಳಿಕೆಯ ಬಗ್ಗೆ ಮೌಲ್ಯಮಾಪನ ಒಳನೋಟವನ್ನು ಪರಿಕಲ್ಪನಾ ನಕ್ಷೆ ಅಂತ ಕರಿತೀವಿ. ನೆನಪಿಟ್ಟುಕೋರಿ. ಇದನ್ನು ತುಂಬ ಸಲ ಮ್ಯಾಕ್ಸಿಮಮ್ ಇದು ಜ್ಞಾನಾತ್ಮಕ ನಕ್ಷೆ ಆಗೋದಿಲ್ಲ, ಪರಿಕಲ್ಪನಾ ನಕ್ಷೆ ಆಗ್ತೈತಿ. ಸುಮಾರು ಹೋದ ಕ್ಲಾಸ್ನಾಗ ಜ್ಞಾನಾತ್ಮಕ ಅಂತ ಕೊಟ್ಟಿದ್ರು, ಬಟ್ ನಾನು ಸರ್ ಕೂಡ ಚರ್ಚೆ ಮಾಡೀನಿ. ಕೀ ಆನ್ಸರ್ನು ಪರಿಕಲ್ಪನಾ ನಕ್ಷೆನೇ ಐತಿ. ಇದು ಉತ್ತರನೂ ಸರಿ ಐತಿ. ಏನು, ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಯ ಆಳವಾದ ತಿಳುವಳಿಕೆಯ ಬಗ್ಗೆ ಮೌಲ್ಯಯುತವಾಗಿ ನೋಟವನ್ನು ಗಣಿತ ಪರಿಕಲ್ಪನಾ ನಕ್ಷೆ ಕೊಡ್ತಾ ಹೋಗ್ತೈತಿ. ಇದು ಸಿಂಪಲ್ ಐತಿ, ಭಾಳ ಸರಳ ಐತಿ ಕ್ವಶನ್ನ. ಇಂಥ ಕ್ವಶನ್ಗಳನ್ನ ಬಿಡಿಸೋದು ಭಾಳ ಮುಖ್ಯ ನಮಗೆ. ನೋಡಿರಿ, ಇಲ್ಲಿ ಒಂದು ಕಾರಣ ಇರ್ತೈತಿ, ಒಂದು ಹೇಳಿಕೆ ಇರ್ತೈತಿ. ನೋಡಿ, IAS ಲೆವೆಲ್ ಕ್ವಶನ್ಗಳಿವು. ಯಾಕಂತಂದ್ರೆ ಕ್ವಶನ್ಗಳು ಸಿಂಪಲ್ ಇರ್ತಾವೆ, ಆದ್ರೆ ನಮ್ಮ ಮೆದುಳಿಗೆ ಹೆಚ್ಚು ಯೋಚನಾ ಶಕ್ತಿಯನ್ನು, ವಿಚಾರಧಾರೆಯನ್ನು ಮಾಡ್ತಕ್ಕಂಥ ಕ್ವಶನ್ಗಳಿವು. ಪಾಠ ಆರಂಭಿಸುವ ಮೊದಲು ವಿದ್ಯಾರ್ಥಿಗಳು ಪೂರ್ವಜ್ಞಾನವನ್ನು ಪರಿಶೀಲಿಸುವ ಮೂಲಕ ಅವರು ಈಗಾಗಲೇ ತಿಳಿದಿರುವ ವಿಷಯವನ್ನು ನೆನಪಿಸಿಕೊಳ್ಳುವಂತೆ ಮಾಡಬಹುದು. 100% ಇದು ಸರಿ ಐತಿ. ವಿದ್ಯಾರ್ಥಿಗಳು ತಾವು ಕಲಿಯುವವರ ವಿಷಯದ ಬಗ್ಗೆ ಒಳನೋಟವನ್ನು ಪಡೆಯುತ್ತಾರೆ. ಹೇಳಿಕೆ ಸರಿಯಾಗೈತಿ ಮತ್ತು ಕಾರಣ ಹೇಳಿಕೆಯನ್ನು ಬೆಂಬಲಿಸ್ತೈತಿ. ಯಾಕೆ ಈ ಹೇಳಿಕೆ ಬೆಂಬಲಿಸ್ತದಂತಂದ್ರೆ ವಿದ್ಯಾರ್ಥಿಗಳು ತಾವು ಕಲಿಯಲಿರುವ ವಿಷಯದ ಬಗ್ಗೆ ಒಳನೋಟವನ್ನು ಪಡೆಯುತ್ತಾರೆ. ಸಪೋಸ್ ನಾನು ಈ ಕ್ವಶನನ್ನು ಏನು ಮಾಡಿದ್ದೆ, ನನಗೆ ಆಪ್ಷನ್ 3 ಸರಿ ಅನಿಸಿತ್ತು, ಬಟ್ ಏನೈತಿ ಫೈನಲ್ ಕೀ ಆನ್ಸರ್ನು ಏನೈತಿ, ಆಪ್ಷನ್ ಏನೇ ಐತಿ. ಯಾಕಂತಂದ್ರೆ ಆ ಒಂದು ಹೇಳಿಕೆ ಇದಕ್ಕೆ ಹೇಳಿಕೆ ಕಾರಣ ಹೇಳಿಕೆಗೆ ಸಂಬಂಧಿಸ್ತೈತಿ. ನೋಡಿರಿ, KSET ಕ್ವಶನ್ ಪೇಪರ್ನ ಎಷ್ಟೋ ಜನಕ್ಕೆ ನಾನು ಬಿಡಿಸ್ಕೊಟ್ಟಿದ್ನಲ್ಲ, ಆ ಒಂದು ಮ್ಯಾಕ್ಸಿಮಮ್ ಇಂಥವೇ ಕ್ವಶನ್ ಇರ್ತಾವೆ. ಸುಮಾರು 40ರಿಂದ 50 ಕ್ವಶನ್ ಇಂಥವೇ ಇರ್ತಾವೆ. ಎಷ್ಟು ಯೋಚನೆ ಮಾಡ್ಬೇಕಂದ್ರೆ KSET ಸಿಂಪಲ್ ನಾವು ಓದಿದ್ದೇ ಇರ್ತಾವೆ, ಸಿಲೆಬಸ್ ಬಿಟ್ಟು ಕ್ವಶನನ್ನು ಕೇಳಂಗಿಲ್ಲ. ಆದ್ರೆ ಈ ರೀತಿ ವಿಚಾರ ಶಕ್ತಿಯನ್ನು ಮಾಡಲಿಕ್ಕೆ ಹಸ್ತಕ್ಕಂಥದ್ದೇ ನಮಗೆ ಎಕ್ಸಾಮ್ನಲ್ಲಿ ಬಹಳ ತಲೆ ತಿಂತಾವ. ನೆನ್ಪಿಟ್ಟುಕೋರಿ. ಸಿಂಪಲ್ ಇರ್ತಾವೆ ಕ್ವಶನ್ಗಳು, ಆದ್ರೆ ಹೇಳಿಕೆಯ ಕಾರಣ ಅದಕ್ಕೆ ಹೊಂತದೋ ಇಲ್ಲೋ ಒಂದು ಸ್ವಲ್ಪ ವಿಚಾರ ಮಾಡಿ ನೀವು ಹಾಕಿದ್ರೆ ನಿಮ್ಮ ಆನ್ಸರ್ 100% ಸರಿಯಾಗೇ ಆಗ್ತೈತಿ. ನೋಡಿರಿ, ವಿದ್ಯಾರ್ಥಿಗಳು ತಾವು ಕಲಿಯುವ ವಿಷಯದ ಬಗ್ಗೆ ಒಳನೋಟವನ್ನು ಪಡೆಯುತ್ತಾರೆ. 100% ಸರಿ ಐತಿ. ಪಾಠ ಆರಂಭಿಸುವ ಮೊದಲು ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಪರಿಶೀಲಿಸುವ ಮೂಲಕ ಅವರು ಈಗಾಗಲೇ ತಿಳಿದಿರತಕ್ಕಂಥ ವಿಷಯವನ್ನು ನೆನಪಿಸಿಕೊಳ್ಳುವಂತೆ ಮಾಡಬಹುದು. ಇದು ಎರಡೂ ಸರಿಯಾದವ. ಹೇಳಿಕೆಯೇ ಸರಿಯಾಗಿದ್ದು ಕಾರಣ ಹೇಳಿಕೆಯನ್ನು ಬೆಂಬಲಿಸುತ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಜ್ಞಾನ ವಸ್ತು ಪ್ರದರ್ಶನ ಪ್ರಚೋದಿಸುವುದು ಸೃಜನಶೀಲತೆ. ಅಲ್ಲಿ ಏನು ಮಾಡ್ತಾವೆ ಮಕ್ಕಳು, ಹೊಸದನ್ನು ಏನು ಮಾಡ್ತಾವ, ಕಲಿತಾವ, ಬೇರೆ ಬೇರೆದನ್ನು ಸಂಶೋಧನೆ ಮಾಡ್ತಾವೆ. ಹೀಗೆ ಬೇರೆ ಬೇರೆಯವರು ಎಲ್ಲರೊಂದಿಗೆ ಕೂಡಿ ಏನೈತಿ ಇದ್ರ ಕ್ವಶನ್ದಾಗ ಏನೇನೂ ಇಲ್ಲ, ಹಿಂಗೆ ಇರ್ತಾವ್ರಿ ಕ್ವಶನ್, ಹೌದಾ. ಭಾಳ ಸಿಂಪಲ್ ಇರ್ತಾವೆ. ಆದ್ರೆ ಒಂದು ಸ್ವಲ್ಪ ನೀವು ವಿಚಾರ ಮಾಡಿ ಅದಕ್ಕೆ ಆ ಕ್ವಶನ್ ಯಾಕೆ ಕೇಳ್ಯಾನ ಅಂತಕ್ಕಂಥದ್ದು ವಿಚಾರ ಮಾಡಿ ನೀವು ಉತ್ತರವನ್ನು ಹಾಕಿದ್ರೆ ಆರಾಮಾಗಿ. ಇದು ಭಾಳ ಇಂಪಾರ್ಟೆಂಟ್, ಬರ್ಕೊಂಡು ಇಟ್ಕೊಂಡ್ಬಿಡ್ರಿ. ಉದ್ದಿಷ್ಟ ಪಠ್ಯಕ್ರಮ ಮೌಲ್ಯಮಾಪನ ಬೋಧನಾ ಕಲಿಕಾ ಪ್ರಕ್ರಿಯೆ 3 ಘಟಕಗಳಾಗ್ತವೆ. ಉದ್ದಿಷ್ಟ ಪಠ್ಯಕ್ರಮ ಮೌಲ್ಯಮಾಪನ, ಫಸ್ಟಿಗೆ ಉದ್ದೇಶಗಳಿರ್ತಾವೆ, ಪಠ್ಯಕ್ರಮ, ತದನಂತರ ಮೌಲ್ಯಮಾಪನ ಮಾಡ್ತಾ ಹೋಗ್ತೀವಿ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕಾರ್ಯಪೂರ್ವ ಅಂತ ಭಾಳ ಇಂಪಾರ್ಟೆಂಟ್. 2 ರಿಂದ 7 ವರ್ಷಗಳು 4 ಹಂತಗಳ ಬಗ್ಗೆ
ನೋಡ್ರಿ ಬೇಕಾದಂಗೆ ಹಿಂದಿನ ವರ್ಷ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡ್ರಿ 11ರಿಂದ 15 ವರ್ಷಗಳ ಮೇಲೇನು ಕ್ವಶನ್ ಆಗೈತಿ, 0ರಿಂದ 2 ವರ್ಷಗಳ ಮೇಲೇನು ಕ್ವಶನ್ ಆಗೈತಿ, 7ರಿಂದ 11 ವರ್ಷಗಳ ಮೇಲೇನು ಕ್ವಶನ್ ಆಗೈತಿ. ಓಕೆನಾ, ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ. NCF 2005ರಲ್ಲಿ ಏನು ಕ್ಯಾನ ಇಲ್ಲಿ ಭಾಳ ಇಂಪಾರ್ಟೆಂಟ್. ಇದು ಭಾಳ ಜನ ಕಮೆಂಟ್ ಮಾಡಿದ್ರಿ, ಶಿಸ್ತಿನ ಗಮನ ಅಂತಕ್ಕಂಥದ್ದು ಭಾಳ ಜನದ ಒಪಿನಿಯನ್ ಆಗಿತ್ತು. ಬಟ್ ಅಲ್ಲ, ಶಿಸ್ತಿನ ಒಪಿನಿಯನ್ ನನಗೂ ಶಿಸ್ತಿನ ಒಪಿನಿಯನ್ ಅನಿಸಿತ್ತು. ಬಟ್ ಕಲಿಕಾರ್ಥಿ ಕೇಂದ್ರಿತ ತಮ್ಮ ಪ್ರಕ್ರಿಯೆದೆಡೆಗೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. NCF 2005ರ ಶಿಫಾರಸಿನಲ್ಲಿ ಶಿಕ್ಷಣ ಪಲ್ಲಟಗಳಿಂದ ಬದಲಾಗಬೇಕಾಗಿದ್ದು ಶಿಕ್ಷಕ ಕೇಂದ್ರಿತ ಸ್ಥಿರ ವ್ಯವಸ್ಥೆಯಿಂದ ಎಲ್ಲಿಗೆ ಸಾಗಬೇಕು ನಾವು, ಶಿಕ್ಷಕ ಕೇಂದ್ರಿತ ಸ್ಥಿರ ವ್ಯವಸ್ಥೆಯಿಂದ ಕಲಿಕಾರ್ಥಿ ಕೇಂದ್ರಿತ ನಮ್ಯ ಪ್ರಕ್ರಿಯೆದೆಡೆಗೆ. ಎಷ್ಟು ಮಜಾ ಆಯ್ತು ನೋಡ್ರಿ. NCF ಮೇಲೆ ಕೆಲವೊಂದು ಕ್ವಶನ್ಗಳನ್ನ ಕೇಳ್ತಾ ಬರ್ತಾನೆ. 2009ರ RT ಆ್ಯಕ್ಟ್ ಮೇಲೆ ಕ್ವಶನನ್ನು ಕೇಳ್ತಾ ಬರ್ತಾನೆ. ಹೌದಾ, ಮಗುವಿಗೆ ಸಂಬಂಧಪಟ್ಟಂತೆ 21A ವಿಧಿಯ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಕಡ್ಡಾಯ ಶಿಕ್ಷಣದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಹೌದಾ, ಹಿಂಗೆ ಕ್ವಶನ್ಗಳನ್ನು ಕೇಳ್ತಾನೆ. ಪಠ್ಯ ಪುಸ್ತಕದ ಮೇಲೆ ಪ್ರಶ್ನೆಯನ್ನು ಕೇಳ್ಕೊತ ಬರ್ತಾನೆ. ಆಮೇಲೆ ಆಡಿಯೋ ವಿಜುವಲ್ ಆರ್ಟ್ಸ್ ಅಂದ್ರೆ ಕಲಿಕೋಪಕರಣಗಳ ಮೇಲೆ TLMಗಳ ಮೇಲೆ ಪ್ರಶ್ನೆಯನ್ನು ಕೇಳ್ಕೊತ ಬರ್ತಾನೆ. ಮೌಲ್ಯಮಾಪನದ ಮೇಲೆ ಪ್ರಶ್ನೆಗಳನ್ನು ಕೇಳ್ಕೊತ ಬರ್ತಾನೆ. ಇವೇ ಬೋಧನಾ ಶಾಸ್ತ್ರದಿಂದ ಇವು ಬಿಟ್ಟು ಕ್ವಶನ್ ಇರ್ತಾವೇನು ನೋಡಿರಲ್ಲ. ಎಷ್ಟೋ ಕ್ವಶನ್ಗಳನ್ನು ಸುಮಾರು ಈಗ 500 ಎಲ್ಲ ಬೋಧನಾ ಶಾಸ್ತ್ರದ ಕ್ವಶನ್ಗಳನ್ನ ಕೌಂಟ್ ಮಾಡ್ಕೊತ ಹೋದ್ರೆ ಸುಮಾರು 500ಕ್ಕಿಂತ ಹೆಚ್ಚು ಕ್ವಶನ್ಗಳನ್ನ ಬಿಡಿಸಿ ನಾವು. ಎಷ್ಟು ಮಜಾ ಅದಾವೆ, ಎಷ್ಟು ಚಂದ ಅದಾವೆ ಕ್ವಶನ್ಗಳು. ನೀವೇ ನೋಡಿರಲ್ಲ, ಒಂದಕ್ಕಿಂತ ಒಂದು ಚಂದ ಇರ್ತಾವೆ ಕ್ವಶನ್ಗಳು. ಹೌದಾ, ಕಲಿಕಾರ್ಥಿ ಕೇಂದ್ರಿತ ನಮ್ಯ ಪ್ರಕ್ರಿಯೆದೆಡೆಗೆ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರ. ಕ್ರಿಯಾ ಸಂಶೋಧನಾ ಪ್ರಕ್ರಿಯೆಯಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ಮತ್ತು ಸಂಶ್ಲೇಷಿಸಿ ಎಲ್ಲ ಮಾಡಿದ್ದೇನು ಮಾಡ್ತೀವಿ, ಅನುಷ್ಠಾನ ಮಾಡ್ತೀವಿ. ಎಷ್ಟು ಸಿಂಪಲ್ ಇತ್ತು. ಇದ್ರಾಗ ಏನೈತಿ, ಯೋಜನಾ ಅಂತ ಆಗೋದಿಲ್ಲ, ಬೆಳವಣಿಗೆ ಆಗೋದಿಲ್ಲ, ಪ್ರತಿಬಿಂಬಿಸುವಂತ ಆಗೋದಿಲ್ಲ. ಇಲ್ಲಿ ಕ್ರಿಯಾ ಸಂಶೋಧನಾ ಪ್ರಕ್ರಿಯೆಯಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ವಿಶ್ಲೇಷಿಸಿ ಏನು ಮಾಡ್ತೀವಿ, ಕೊನೆಯದಾಗಿ ಏನು ಮಾಡ್ತೀವಿ, ಅದನ್ನು ಅನುಷ್ಠಾನಕ್ಕೆ ತರ್ತೀವಿ. ನೆಕ್ಸ್ಟ್ ವೆನೆಡಿಯಮ್ ಐತಿ. ಆ ವೆನೆಡಿಯಂನ ವಿವಿಧ ಉತ್ಕರ್ಷಣ ಸ್ಥಿತಿಗಳ ಗುಣಗಳನ್ನು ಕಲಿಯುವ ಸಂದರ್ಭದಲ್ಲಿ ವಿದ್ಯಾರ್ಥಿ ವೆನೆಡಿಯಂನ ಒಂದು ಉತ್ಕರ್ಷಣ ಸ್ಥಿತಿಯಿಂದ ಮತ್ತೊಂದು ಉತ್ಕರ್ಷಣ ಸ್ಥಿತಿಗೆ ಬದಲಾಗುವಲ್ಲಿ ನಿರ್ದಿಷ್ಟ ವಿನ್ಯಾಸ ಮತ್ತು ಬಣ್ಣದಲ್ಲಿನ ಬದಲಾವಣೆಯ ಸೊಬಗನ್ನು ಗಮನಿಸ್ತಾನ. ಇಲ್ಲಿ ವಿದ್ಯಾರ್ಥಿಯಲ್ಲಿ ಪೋಷಿಸಲ್ಪಡುವುದು. ಇದು ಸ್ವಲ್ಪ ನನಗೆ ಗೊಂದಲ ಐತಿ. ಯಾಕೆ ಗೊಂದಲ ಐತಿ ಅಂತ ಹೇಳ್ತೀನಿ. ಇಲ್ಲಿ ಸೃಜನಾತ್ಮಕನೂ ಆಗ್ತೈತಿ, ಸೌಂದರ್ಯ ಪ್ರಜ್ಞೆನೂ ಆಗ್ತೈತಿ. ಹೌದಾ, ಅದಕ್ಕೆ ಕೆಲವೊಮ್ಮೆ ಏನು ಮಾಡ್ತಾನೆ, ಇಂಥವು ಕೆಲವೊಂದಿಷ್ಟು ಗೊಂದಲಕರವಾಗಿರ್ತಕ್ಕಂಥ ಪ್ರಶ್ನೆಗಳು ಕೊಡ್ತಾನೆ. ಇದು ನೆನ್ಪಿಟ್ಕೊಂಡ್ಬಿಡ್ರಿ. ಯಾಕಂದ್ರೆ ನಾನು 2019ರಲ್ಲಿ TET ಬರ್ದೀನಿ, 2020ರಾಗ ಬರ್ದೀನಿ. ಆವಾಗ ಬರ್ದಾಗೂ ಏನಾಯಿತು, 150 ಮಾರ್ಕ್ಸ್ನಲ್ಲಿ 3 ಗ್ರೇಸ್ ಬಂದು. ಯಾಕಂತಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಗೊಂದಲನೂ ಇರ್ತಾವೆ, ಅದಕ್ಕೆ ಮಾರ್ಕ್ಸ್ ಗ್ರೇಸ್ನು ಕೊಟ್ಟಿರ್ತಾನೆ. ಅವಾಗ ಏನು ಮಾಡ್ಬೋದು, ಆ ಒಂದು ನಮಗೆ ಹೆಚ್ಚಿಗೆ ಮಾರ್ಕ್ಸ್ ಬರ್ತಾವೆ, ಡೋಂಟ್ ವರಿ. ಬಟ್ ನಿಮಗೆ ಹೆಚ್ಚು ಯಾವುದು ಸೂಕ್ತ ಅನ್ನಿಸ್ತದಲ್ಲ ಅದಕ್ಕೆ ನಿಯರ್ ಆಗಿರ್ತಕ್ಕಂಥ ಉತ್ತರವನ್ನು ಹಾಕ್ರಿ. ಇಲ್ಲಿ ಫೈನಲ್ ಕೀ ಆನ್ಸರ್ನಲ್ಲಿ ಸೌಂದರ್ಯ ಪ್ರಜ್ಞೆ ಕೊಟ್ಟಾನ ನೋಡಿರಿ. ಈಗ ವೆನೆಡಿಯಂನ ಉತ್ಕರ್ಷಣ ಸ್ಥಿತಿಗಳ ಗುಣಗಳನ್ನು ಕಲಿಯುವ ಸಂದರ್ಭದಲ್ಲಿ ವಿದ್ಯಾರ್ಥಿ ಏನು ಮಾಡ್ತಾನೆ, ವೆನೆಡಿಯಂನ ಉತ್ಕರ್ಷಣ ಸ್ಥಿತಿಯಿಂದ ಒಂದು ಉತ್ಕರ್ಷಣ ಸ್ಥಿತಿಯಿಂದ ಮತ್ತೊಂದು ಉತ್ಕರ್ಷಣ ಸ್ಥಿತಿಗೆ ಬದಲಾಗುವಲ್ಲಿ ನಿರ್ದಿಷ್ಟ ವಿನ್ಯಾಸ ಮತ್ತು ಬಣ್ಣದಲ್ಲಿನ ಬದಲಾವಣೆ ಸೊಬಗನ್ನು ಗಮನಿಸ್ತಾನೆ. ಇಲ್ಲಿ ವಿದ್ಯಾರ್ಥಿಯಲ್ಲಿ ಏನು ಪೋಷಿಸಲ್ಪಡ್ತೈತಿ, ಸೌಂದರ್ಯ ಪ್ರಜ್ಞೆಯನ್ನು ಪೋಷಿಸಲ್ಪಡ್ತೈತಿ, ಸೃಜನಾತ್ಮಕ ಬೌದ್ಧಿಕತೆಯೂ ಆತನಲ್ಲಿ ಬೆಳಿತೈತಿ. ಹೌದಾ, ಅರಿವು ಗೊಂದಲ 2-4 ಅಂತೂ ಆಗೋದಿಲ್ಲ, 100% ಸರಿ ಐತಿ ನನಗೆ. ಹೌದಾ, ಬಟ್ 1-3ರಲ್ಲಿ ಗೊಂದಲ ಐತಿ. ಓಕೆ, ಇದಕ್ಕೆ ನೋಡೋಣ ಅಂತ ಈ ಒಂದು ಕ್ವಶನನ್ನು ಪೆಂಡಿಂಗ್ ಬಿಡ್ರಿ. ನೆಕ್ಸ್ಟ್ CLA ವಿಧಾನದಲ್ಲಿ ಕಲಿಯುವವರಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತದೆ. CLA ಅಂತಂದ್ರೆ ಸಹಭಾಗಿ ಕಲಿಕೆ. ನೆನಪಿಟ್ಟುಕೋರಿ, CLA ಬಗ್ಗೆ ಕ್ವಶನ್ ಕೇಳ್ಕೊತ ಬರ್ತಾನೆ. ಹೌದಾ, CLA ಅಂತಂದ್ರೇನು, ಸಹಭಾಗಿ ಕಲಿಕಾ ವಿಧಾನ. ಭಾಷೆಯ ಸ್ವಾಧೀನ ಮತ್ತು ಅಭಿವೃದ್ಧಿಯ ಅತ್ಯಂತ ನಿರ್ಣಾಯಕ ಅವಧಿ ಅಂದ್ರೆ ಬಾಲ್ಯಾವಸ್ಥೆ. ಅಂದ್ರೆ ಭಾಷೆಯನ್ನು ಸ್ವಾಧೀನಪಡಿಸ್ಕೊಂಡು ಮತ್ತು ಅಭಿವೃದ್ಧಿಯ ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥ ಅವಧಿಯನ್ನು ನಾವು ಯಾವ ಅವಧಿ ಅಂತ ಕರಿತೀವಿ, ಬಾಲ್ಯಾವಸ್ಥೆ ಅಂತ ಕರಿತೀವಿ. ಇನ್ನೊಂದಿಷ್ಟು ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ಬಿಡಿಸ್ಕೊತ ಬರೋಣ. ಯಾಕಂದ್ರೆ ಹೆಚ್ಚೆಚ್ಚು ಅನುಕೂಲಕರ ಆಗ್ತೈತಿ. ತುಂಬ ಜನ ಏನು ಮಾಡಕತ್ತೀರಿ, ಕಮೆಂಟ್ ಮಾಡಕತ್ತೀರಿ ಕ್ಲಾಸನ್ನು ಮಾಡಿರಿ ಅಂತೇಳಿ. ಓಕೆ, ಸಾಧ್ಯ ಆಯಿತು ನನ್ನಿಂದ ಅಂತಂದ್ರೆ CTET ಕ್ವಶನ್ ಪೇಪರ್ಗಳನ್ನು ತಂದು ನಿಮಗೆ ಬಿಡಿಸ್ಕೊಡ್ತೀನಿ, ಏನು ವರಿ ಮಾಡ್ಕೋಬೇಡ್ರಿ. ಬಟ್ ಹೆಚ್ಚಾನ ಜನ ಏನು ಮಾಡಕತ್ತೀರಿ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೀ ಪಾಯಿಂಟ್ಸ್ ಕೊಡ್ರಿ ಅಂತ ಕೇಳಕತ್ತೀರಿ. ಈ ಒಂದನ್ನು ಮಾಡಬಹುದಲ್ಲ. ಈಗ ಮಲ್ಟಿಪಲ್ ಮಾಡ್ಕೋತ ಕೂತಂದ್ರೆ ಟೈಮ್ ಭಾಳ ವೇಸ್ಟ್ ಆಗ್ತೈತಿ. ನೋಡಿರಿ, ಸಬ್ಜೆಕ್ಟ್ಗಳನ್ನು ಆದಷ್ಟು ಓದ್ಕೋರಿ. ಹೌದಾ, ನಿಮ್ಮಲ್ಲಿರ್ತಕ್ಕಂಥ 6ರಿಂದ ಹಿಡ್ಕೊಂಡು 10ನೇ ತರಗತಿಯವರೆಗೆ ಇರ್ತಕ್ಕಂಥ ಪಠ್ಯಪುಸ್ತಕಗಳನ್ನ ಚೆನ್ನಾಗಿ ಓದ್ಕೋರಿ. ನಿಮ್ಮ ಸಬ್ಜೆಕ್ಟ್ 100% ಸ್ಟ್ರಾಂಗ್ ಆಗ್ತೈತಿ. ಆಮೇಲೆ ನಿಮಗೆ ಏನಾದರೂ ಅಲ್ಲಿ ಬಿರಿ ಅನ್ನಿಸ್ತಂದ್ರೆ, ಇಂಥದ್ದು ಬಿರಿ ಅನ್ನಿಸ್ತೈತ್ರಿ ಸರ್ ಅಂತ ನನ್ನ ಕಮೆಂಟ್ ಹಾಕಿರಿ, ಆ ಒಂದು ತರಗತಿ ನಿಮಗೆ ಮಾಡ್ಕೊಡ್ತೀನಿ ಅಂತ ಏನು ಯೋಚನೆ ಮಾಡಿಬಿಡ್ರಿ. ಸಿಂಪಲ್ ಆಗಿರ್ತಕ್ಕಂಥ ಕೀ ಪಾಯಿಂಟ್ಸ್ಗಳನ್ನ ಅಂದ್ರೆ ಮೇನ್ ಆ ಒಂದು ಟಾಪಿಕ್ನಲ್ಲಿ ಏನು ಮೇನ್ ಅದಲ್ಲ, ನಿಮಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 100% ನಿಮಗೆ ಒಂದೊಂದು ತರಗತಿಗಳನ್ನ ಡೈಲಿ ನಾಳೆ ಅಥವಾ ನಾಡಿದ್ದು ಹಾಕೋತ ಹೋಗ್ತೀನಿ. ಏನು ವರಿ ಮಾಡ್ಕೋಬೇಡ್ರಿ. ಫಸ್ಟಿಗೆ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೋತ ಹೋಗಮ್ಮ. ಹೌದಾ, ನಿಮಗೆ ಕ್ವಶನ್ ಪೇಪರ್ಗಳನ್ನ ಬಿಡಿಸೋದ್ರಿಂದನೇ ಏನಾಗ್ತೈತಿ, ಅರ್ಧ ಸಿಲೆಬಸ್ ಓದಂಗೆ ಆಗ್ತೈತಿ. ಏನು ವರಿ ಮಾಡ್ಕೋಬೇಡ್ರಿ. ದಿನನಿತ್ಯ ಡೈಲಿ ಬೇಸಿಸ್ ಮೇಲೆ ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಆರಾಮಾಗಿ ಓದ್ಕೋರಿ, ಚೆನ್ನಾಗಿ ಓದ್ಕೋರಿ. ಏನಾದರೂ ಕ್ವಶನ್ಗಳಲ್ಲಿ ಗೊಂದಲ ಇತ್ತಂದ್ರೆ ಅದನ್ನು ಕಮೆಂಟ್ ಮಾಡಿರಿ. ನೋಡಿರಿ, ಏನೋ ಒಂದು
ಕಣ್ತಪ್ಪಿ ಯಾವುದೋ ಒಂದು ಕ್ವಶನ್ ರಾಂಗ್ ಆಗಿರ್ತೈತಿ, ಏನು ತಲೆ ಕೆಡಿಸ್ಕೊಬೇಡ್ರಿ ಅದಕ್ಕೆ, ಹೌದಾ, ಎಲ್ಲೋ ಒಂದು, ಹೌದಾ, ಯಾಕಂದ್ರೆ ಕೀ ಆನ್ಸರ್ ಆರ ತಪ್ಪಿರ್ತೈತಿ ಅಥವಾ ಕ್ವಶನ್ ಆರ ತಪ್ಪಿರ್ತೈತಿ, ಏನಾದರೂ ಒಂದು ಎಲ್ಲೋ ಒಂದು ಮಿಸ್ಟೇಕ್ ಆಗಿರ್ತೈತಿ, ಡೋಂಟ್ ವರಿ. ನಂತರ ಏನು ಮಾಡೋಣ, ಒಂದೊಂದಾಗಿ ಇದೇ ಒಂದು ಪರಿಸರ ಮತ್ತು ಗಣಿತ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಗಾನ ಒಂದು ಅಥವಾ 2 ಕ್ಲಾಸ್ಗಳನ್ನ ಮಾಡೋಣ ಅಂತ. ನಂತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪರಿಸರ ಅಧ್ಯಯನದ ಮೇಲೆ ಕ್ವಶನನ್ನು ಹೆಂಗೆ ಕೇಳೋಣ, ನಂತರ ವಿಜ್ಞಾನದ ಮೇಲೆ ಯಾವ ರೀತಿ ಕ್ವಶನ್ಗಳಾಗ್ಯಾವ ಅವೊಂದಿಷ್ಟು ತರಗತಿಗಳನ್ನು ಮಾಡೋಣ. ಆಮೇಲೆ ಸಮಾಜ ವಿಜ್ಞಾನದಲ್ಲಿ ಕ್ವಶನ್ಗಳು ಈಗಾಗಲೇ ಬೋಧನಾಶಾಸ್ತ್ರ ಬಿಡಿಸಿವಲ್ಲ, ಯಾರ್ಯಾರು ಸಮಾಜ ವಿಜ್ಞಾನ ಮಾಡಿರಿ, ಯಾರ್ಯಾರು ವಿಜ್ಞಾನ ಮಾಡಿರಿ, ಎರಡಿಗೂ ಪೇಪರ್ 2 ಇಬ್ಬರಿಗೂ ಹೆಲ್ಪ್ ಆಗಬೇಕು, ಹೌದಾ. ತರಗತಿಗಳನ್ನು ಮಾಡಕತ್ತೀವಿ ಅಂದ್ರೆ ಎರಡಕ್ಕೂ ಹೆಲ್ಪ್ ಆಗಬೇಕು. ಯಾರ್ಯಾರು ಪೇಪರ್ 2 ಸಮಾಜ ವಿಜ್ಞಾನ ಮಾಡಿರಿ, ಅಲ್ಲಿರ್ತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸ್ಕೊತ ಹೋಗಮು, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಾಧಾರಿತ ಪ್ರಶ್ನೆಗಳನ್ನು ಬಿಡಿಸ್ಕೊತ ಹೋಗಮು. ಗಣಿತ ಏನೈತಿಲ್ಲ ಸ್ವಲ್ಪ ನೀವು ಲೆಕ್ಕವನ್ನು ಮಾಡಲೇಬೇಕು, ಪ್ರಾಕ್ಟೀಸನ್ನು ಮಾಡಲೇಬೇಕು, ಅಂದಾಗ ಮಾತ್ರ ಅದು ಪರ್ಫೆಕ್ಟ್ ಆಗ್ತೈತಿ. ಏನು ತಲೆ ಕೆಡಿಸ್ಕೊಬೇಡ್ರಿ, ಬರ್ಲಿಕ್ಕಂದ್ರೂ TET ಪಾಸ್ ಮಾಡ್ಬೋದು. ಹೆಂಗೆ ಅಂತೇಳಿ ನಾನು ಪ್ರೀವಿಯಸ್ ಕ್ಲಾಸ್ ನೋಡ್ಕೊತ ಹೋಗ್ರಿ, ಹೇಳಬಿಟ್ಟಿನಿ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಮೆಥಡ್ ಇದೆ TETಗೆ. ಓಕೆ, ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ಸಿಗೋಣ ಸ್ನೇಹಿತರೆ. ಈ ಒಂದು ಕ್ಲಾಸ್ ಇದು ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ನಾನು ರಿಪೀಟ್ ಆಗಿರ್ತಕ್ಕಂಥ ಕ್ಲಾಸ್ ಮಾಡಿಕೊಟ್ಟು ತುಂಬ ಜನ ಕಮೆಂಟ್ ಮಾಡಿದ್ರು, ಸರ್ ಅದು ಕೇಳಬಲ್ತ್ರಿ, ಭಾಳ ಡಿಸ್ಟರ್ಬೆನ್ಸ್ ಐತ್ರಿ ಅಂತೇಳಿ. ಏನೋ ಒಂದು ಸೌಂಡ್ ಅಥವಾ ಕಟ್ಟ ಆಗಿತ್ತು, ಏನಾಗಿತ್ತು ಏನೋ ದೇವರೇ ಬಲ್ಲ, ಅವು ಟೆಕ್ನಿಕಲ್ ಇಶ್ಯೂ ಆಗ್ತಿರ್ತಾವ, ಏನು ವರಿ ಮಾಡ್ಕೋಬೇಡ್ರಿ. ಇನ್ನೊಂದು ಸಲ ಕ್ಲಾಸನ್ನು 10 ಸಲ ಕ್ಲಾಸ್ ಮಾಡೋಮಂತ ಯಾಕೆ ತಲೆ ಕೆಡಿಸ್ಕೊತೀರಿ, ಓಕೆನಾ. ಓಕೆ, ಮತ್ತೆ ನಿಮಗೆ ಮುಂದಿನ ಒಂದು ಕ್ವಶನ್ಗಳ ಮೂಲಕ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.